ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಪ್ರಪಂಚ ಡಿಜಿಟಲ್ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ಕೊಟ್ಟೂರಿನಲ್ಲಿ ಭೀಕರ ತ್ರಿಬಲ್ ಮರ್ಡರ್. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ನಡೆದಂತಹ ಭೀಕರ ತ್ರಿಬಲ್ ಮರ್ಡರ್ ಪ್ರಕರಣವೇ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ತಂದೆ, ತಾಯಿ ಹಾಗೂ ಸಹೋದರಿಯನ್ನ ಅವರದೇ ಮಗ ಹತ್ಯೆ ಮಾಡಿರುವಂತಹ ಶಾಕಿಂಗ್ ಸತ್ಯ ಇದೀಗ ಬಹಿರಂಗವಾಗಿ ಮಿಸ್ಸಿಂಗ್ ಕೇಸ್ ನಾಟಕದ ಹಿಂದೆ ಮರೆಮಾಚಲಾಗಿದ್ದ ಈ ಕ್ರೂರ ಕೃತ್ಯ ಇದೀಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಹೌದು, ಕೊಟ್ಟೂರಿನ ಶಾಂತ ಬಾಡಿಗೆ ಮನೆ ಪ್ರದೇಶದಲ್ಲಿ ನಡೆದಂತಹ ಈ ತ್ರಿಬಲ್ ಮರ್ಡರ್ ಸ್ಥಳೀಯ ನಿವಾಸಿಗಳನ್ನ ಬೆಚ್ಚಿ ಬೀಳಿಸಿ. ಬಂಧಿತ ಆರೋಪಿ ಅಕ್ಷಯ್ ಕುಮಾರ್ ತನ್ನ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಹಾಗೂ ಸಹೋದರಿ ಅಮೃತಾಳನ್ನ ಮನೆಯೊಳಗೆ ಕ್ರೂರವಾಗಿ ಹತ್ಯೆ ಮಾಡಿರುವುದಾಗಿ ಪೊಲೀಸ್ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಕೊಲೆ ಬಳಿಕ ಮೃತದೇಹಗಳನ್ನ ಮನೆಯೊಳಗೆ ಹೂತು ಹಾಕಿ ಯಾವುದೇ ಅನುಮಾನ ಮೂಡದಂತೆ ಆರೋಪಿ ಪರಿಸ್ಥಿತಿಯನ್ನ ರೂಪಿಸಿದ್ದಾನೆ. ಬಳಿಕ ಆತ ಬೆಂಗಳೂರಿಗೆ ಪರಾರಿಯಾಗಿ ತನ್ನ ಕುಟುಂಬದ ಸದಸ್ಯರು ಕಾಣೆಯಾಗಿದ್ದಾರೆ ಎಂದು ಸುಳ್ಳು ದೂರು ನೀಡಲು ತಿಲಕ್ ನಗರ ಪೊಲೀಸ್ ಠಾಣೆಗೆ ತೆರಳಿದ್ದ. ಆದರೆ ದೂರು ನೀಡುವ ವೇಳೆ ಆರೋಪಿಯ ವರ್ತನೆ, ಮಾತಿನ ವೈಖರಿ ಹಾಗೂ ದೇಹ ಭಾಷೆ ಪೊಲೀಸರಲ್ಲಿ ಅನುಮಾನ ಮೂಡಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಕೊನೆಗೂ ಆತನೇ ಮೂವರನ್ನ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಆರೋಪಿಯ ಹೇಳಿಕೆಯ ಮೇರೆಗೆ ಪೊಲೀಸರು ಕೊಟ್ಟೂರಿನ ಬಾಡಿಗೆ ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಮನೆಯೊಳಗೆ ಹೂತು ಹಾಕಲಾಗಿದ್ದ 3 ಮೃತದೇಹಗಳು ಪತ್ತೆಯಾಗಿವೆ. ಈ ದೃಶ್ಯ ಸ್ಥಳೀಯರಲ್ಲಿ ಭಾರೀ ಆಘಾತ ಮೂಡಿಸಿದ್ದು ನೆರೆಹೊರೆಯವರು ಕಣ್ಣೀರಲ್ಲಿ ಮುಳುಗಿದ್ದಾರೆ. ಪೊಲೀಸರು ಎಲ್ಲಾ ಆಯಾಮಗಳಿಂದ ತನಿಖೆಯನ್ನ ಮುಂದುವರೆಸಿದ್ದಾರೆ. ಪ್ರಸ್ತುತ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ಶವಗಳ ಮರಣೋತ್ತರ ಪರೀಕ್ಷೆ ಹಾಗೂ ಫೋರೆನ್ಸಿಕ್ ವರದಿಗಳ ನಿರೀಕ್ಷೆ ನಡೆಯುತ್ತಿದೆ. ಕೊಟ್ಟೂರಿನ ಈ ತ್ರಿಬಲ್ ಮರ್ಡರ್ ಪ್ರಕರಣ ಸಮಾಜದೊಳಗಿನ ಮೌನ ಸಮಸ್ಯೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಇದು ಈ ಕ್ಷಣದ ಕ್ರೈಮ್ ನ್ಯೂಸ್. ಮತ್ತಷ್ಟು ರೋಚಕ ಹಾಗೂ ರಹಸ್ಯಮಯ ಸುದ್ದಿಗಳಿಗಾಗಿ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಯನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ.